ಇವತ್ತು RCB ಮತ್ತು CSK ನಡುವಿನ ಪಂದ್ಯ. ಸಹಜವಾಗಿ RCB ಮತ್ತು CSK ನಡುವಿನ ಪಂದ್ಯಾವಳಿ ಅಂತ ಅಂದರೆ ಕಬ್ಬನ್ ಪಾರ್ಕ್ ರೋಡ್ ಏನಿದೆ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗುವಂತಹ ರಸ್ತೆ ಏನಿದೆಯಲ್ಲ ಸಹಜವಾಗಿಯೇ ಜಾಮ್ ಆಗಿರುತ್ತೆ. ಆದರೆ ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ಇರೋದ್ರಿಂದ ಮ್ಯಾಚ್ ಇರೋದು ಸಂಜೆ 7:15. ಆದರೆ ಈಗಿನಿಂದಲೂ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಜಾಮ್ ಆಗಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ರೋಡ್ನಲ್ಲಿ ಸಹಜವಾಗಿ ಇಷ್ಟೊಂದು ಜಾಮ್ ಆಗಿರೋದಿಲ್ಲ. ಯಾವಾಗಲಾದರೂ ಮ್ಯಾಚ್ ಇದ್ದಾಗ ಮಾತ್ರ ಇಷ್ಟು ಜಾಮ್ ಇರುತ್ತೆ. ಸಂಚಾರಕ್ಕೂ ಕೂಡ ಪೊಲೀಸರು ಬೇರೆ ಬೇರೆಯ ಮಾರ್ಗಗಳನ್ನು ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಇದು ಕೆಲವು ಮಾರ್ಗಗಳಿಗೆ ಅಂದರೆ UB ಸಿಟಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೆಲವು ಶಿವಾಜಿನಗರ ಆಗಿರ್ಬೋದು MG ರೋಡ್ಗೆ ಕನೆಕ್ಟ್ ಆಗುವಂತಹ ಮಾರ್ಗ ಇದಾಗಿರೋದ್ರಿಂದ ಇಲ್ಲಿ ಸಹಜವಾಗಿಯೇ ಜಾಮ್ ಆಗಿರುತ್ತೆ. ಸೊ ಹಾಗೆ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. RCBಯ ಅಭಿಮಾನಿಗಳು ಕೂಡ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಏನಂದರೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ನೋವಿನಲ್ಲಿಯೂ ಕೂಡ ಅವರು ಏನಾದರೂ ಕೊನೆಯ ಕ್ಷಣದಲ್ಲಿ ಏನಾದರೂ ಮ್ಯಾಜಿಕ್ ಆಗಿ ನಮಗೇನೋ ಟಿಕೆಟ್ ಸಿಗ್ಬೋದು ಅಥವಾ ಯಾರೋ ಬರದೆ ನಮಗೆ ಟಿಕೆಟ್ ಕೊಡಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇಲ್ಲಿ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಸೊ ಇಲ್ಲಿ ಮಾತನಾಡಿಸಿದಂತಹ ಅಭಿಮಾನಿಗಳು ಹೇಳೋದೇನು ಅಂದರೆ ಟಿಕೆಟ್ಗೋಸ್ಕರ ನಾವು ಬೆಳಿಗ್ಗೆಯಿಂದ ಕಾಯ್ತಾ ಇದ್ದೀವಿ, ಒಂದು ದಿನದಿಂದ ಕಾಯ್ತಾ ಇದ್ದೀವಿ, ಆದರೆ ನಮಗೆ ಟಿಕೆಟ್ಗಳೇ ಸಿಗ್ತಾ ಇಲ್ಲ. ಟಿಕೆಟ್ಗಳನ್ನ ಕೇಳಿದ್ರೆ 1200 ರೂಪಾಯಿ ಟಿಕೆಟು, 1300 ರೂಪಾಯಿ ಟಿಕೆಟನ್ನು 10,000 ರಿಂದ 15,000 ರೂಪಾಯಿವರೆಗೂ ಕೂಡ ಇಲ್ಲಿ ಮಾರ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಸಮಯ ಕಳೀತಾ ಇದ್ದ ಹಾಗೆ 3 ಗಂಟೆ 4 ಗಂಟೆ ಆಗ್ತಾ ಇದ್ದ ಹಾಗೆ ಸಹಜವಾಗಿಯೇ ಇಲ್ಲಿ ಟ್ರಾಫಿಕ್ ಜಾಮ್ನ ಜೊತೆಗೆ ಅಭಿಮಾನಿಗಳ ಸಂಖ್ಯೆಯೂ ಕೂಡ ಹೆಚ್ಚುತ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ RCBಯ ಒಬ್ಬರು ಅಭಿಮಾನಿಗಳು ಯಾವ ರೀತಿಯಾಗಿ ಪೇಂಟನ್ನು ಹಾಕಿಸ್ಕೊಂಡು ತಮ್ಮ ಅಭಿಮಾನವನ್ನು ಮೆರಿತಾ ಇದ್ದಾರೆ. ಸೊ ಈ ಒಂದು ಏನು ಅಂದರೆ ಅಭಿಮಾನ RCB ತಂಡಕ್ಕೆ ಮಾತ್ರ ಇರೋದಂತ ಹೇಳ್ಬೋದು. ಸೊ ಇದು ಕೇವಲ ಇಲ್ಲಿ RCB ಅಭಿಮಾನಿಗಳು ಬಂದರೆ ಇಲ್ಲಿ ಕೆಲವರಿಗೆ ಅದು ಜೀವನೋಪಾಯವೂ ಕೂಡ ಆಗುತ್ತೆ. ಸೊ ಆವಾಗಲೇ ನಾವು ನೋಡಿದ ಹಾಗೆ ಸೊ ಇಲ್ಲಿರುವಂತಹ ವ್ಯಾಪಾರಿಗಳಿಗೂ ಕೂಡ ಸಂತೋಷನೇ ಆಗುತ್ತೆ. ಯಾಕೆಂದರೆ ತುಂಬ ಜನ ಬರ್ತಾರೆ, ಸೊ ತುಂಬ ಜನ ಇದನ್ನು ಮಾಡ್ತಾರೆ, ತುಂಬ ಜನ ಬಂದು ಅವ್ರ ಹತ್ರ ವ್ಯಾಪಾರವನ್ನು ಮಾಡ್ತಾರೆ ಅಂತ. ಸೊ ಇದು ಸದ್ಯಕ್ಕೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇರುವಂತಹ ಒಂದು ರೀತಿಯಾಗಿರುವಂತಹ ವಾತಾವರಣ. ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ಮನೋಜ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.